ನಮಸ್ಕಾರ, ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ರಾಜ್ಯದಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡೋಣ ಅಂತ ಇವತ್ತು ನಾನು ಮತ್ತು ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಕರೆಸ್ಪಾಂಡಿಂಗ್ ಆಗಿರುವಂತಹ ವಿವೇಕ್ ಇಬ್ಬರು ಬಂದಿದ್ದೀವಿ. ವಿವೇಕ್ ನನ್ನ ಜೊತೆ ಇದ್ದಾರೆ. ವಿವೇಕ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ವಿವೇಕ್, ಇತ್ತೀಚೆಗಷ್ಟೇ ವಿಧಾನ ಪರಿಷತ್ ಚುನಾವಣೆ ಅನ್ನುವಂಥದ್ದು ನಡೀತು. ಅಡ್ಡ ಮತದಾನದ ಬಿರುಗಾಳಿ ಎಲ್ಲರಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದಲ್ಲಿ ಸದ್ದು ಮಾಡ್ತಾ ಇದೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್? ಏನ್ ಹೇಳ್ತೀರಿ ಅಡ್ಡ ಮತದಾನದ ಬಗ್ಗೆ? ಮುಂದಿನ ಬೆಳವಣಿಗೆಗಳು ಏನು ಇದೆ? ಮೊದಲನೇದಾಗಿ ಅಡ್ಡ ಮತದಾನ ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅವರು ಇದ್ರು. ಅಡ್ಡ ಮತದಾನ ನಡೆಯುತ್ತೆ, ಬಿಜೆಪಿ ಅವ್ರು ನಮಗೆ ಹಾಕ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕಾಂಗ್ರೆಸ್ ಅವರು ಇದ್ರು. ಆದ್ರೆ ಬಿಜೆಪಿ ಅವ್ರಿಗೆಲ್ಲೋ ಒಂದ್ ಕಡೆ ಆತಂಕ ಇತ್ತು, ಏನಾದ್ರೂ ನಮ್ಮವ್ರು ಅಡ್ಡ ಮತದಾನ ಮಾಡ್ತಾರಾ ಅಂತ. ಕಾಂಗ್ರೆಸ್ ಅವರು ಅಡ್ಡ ಮತದಾನ ಕಾಂಗ್ರೆಸ್ ಅಲ್ಲಲ್ಲ, ಬಿಜೆಪಿ ಅವರೇ ಕಾಂಗ್ರೆಸ್ ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಆತಂಕ ಇತ್ತು. ಆ ನಿಟ್ಟಿನಲ್ಲೇ ನಾವು ನೋಡ್ಬೋದು, ಅವ್ರಿಗೆ 28 ಓಟ್ ಸಾಕಿತ್ತು. ಇನ್ನು ಉಳಿದಂತ 6 ಓಟು ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಕೊಡಬಹುದಿತ್ತು. ಅವ್ರಿಗೆ ಡೌಟ್ ಇತ್ತು. ಆ ನಿಟ್ಟಿನಲ್ಲೇ 30 ಓಟ್ ಅಲಾಟ್ ಮಾಡಿದ್ರು ಇಬ್ಬರಿಗೂ ಸಹ, ಲಿಂಗರಾಜ್ ಪಾಟೀಲ್ಗೆ ಅವರಿಗೆ. ಆದ್ರೂ ಕೂಡ ಲಿಂಗರಾಜ್ ಪಾಟೀಲ್ 30 ಅಲಾಟ್ ಮಾಡಿದ್ರೆ 3 ಕಟ್ ಆಯ್ತು, 27 ಆಯ್ತು. ಹೆಚ್ಚು ಕಮ್ಮಿ ಇವ್ರೇನಾದ್ರು 28 ಮಾಡಿದ್ರೆ 3 ಹೋಗಿದ್ರೆ 25 ಆಗಿರೋದು. ಅದೇನಾದ್ರು ಗೋವಿಂದ ರಾಜು ಅವ್ರಿಗೆ ಹೋಗಿದ್ರೆ ಬಿಜೆಪಿ ಅಭ್ಯರ್ಥಿನೇ ಸೋತೋಗಿರೋದು. ಈ ರೀತಿಯಾಗಿ ಆಗುತ್ತೆ ಅನ್ನೋ ಒಂದೆಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರಿಗೆ ಆತಂಕ ಇತ್ತು ಅನ್ಸುತ್ತೆ. ಇಲ್ಲಾಂದ್ರೆ ಆತಂಕ ಇಲ್ಲದೆ ಇದ್ರೆ ಯಾರು ಸುಮ್ನೆ 30 ಹಾಕ್ತಾ ಇರ್ಲಿಲ್ಲ. ಅಲ್ಲೊಂದು ಕ್ಲಿಯರ್ ಆಗಿ ನಮಗ್ ಗೊತ್ತಾಗುತ್ತೆ. ಆದ್ರೆ ಇದ್ದ 30ರಲ್ಲಿ 3 ಕದ್ದವರು ಯಾರು ಅನ್ನಂಗ್ ಆಗಿದೆ ಈಗ ಸದ್ಯದ ಮಟ್ಟಿಗೆ. ಒಂದಿಷ್ಟು ಸಸ್ಪೆಕ್ಟ್ ಗಳನ್ನ ಕೂಡ ಬಿಜೆಪಿ ಅವ್ರು ಹುಡುಕಿದ್ರು. ಯಾರು ಇವ್ರು ಹಾಕಿರ್ಬೋದಾ ಅನ್ನೋ. ಅಂದ್ರೆ ಏನಾದ್ರೂ ಈ ತರ ಅಡ್ಡ ಮತದಾನ ನಡೆದಿದೆ ಅಂದ್ರೆ ಬಹಿರಂಗವಾಗಿ ಆ ವ್ಯಕ್ತಿ ಬಂದು ಹೇಳ್ಕೋಬೇಕೆ ಹೊರತು ನಾವು ಹುಡ್ಕೋದಿಕ್ ಆಗಲ್ಲ. ಯಾಕಂದ್ರೆ ಅದು ಗೌಪ್ಯ ಮತದಾನ, ಬ್ಯಾಲೆಟ್ಸ್ ಎಲ್ಲ ಒಳಗ್ ಹೋಗಿದೆ. ಈಗ ಹಂಗೂ ಹುಡುಕ್ಬೇಕು ಅಂದ್ರೆ ಒಂದು ಆಪ್ಷನ್ ಇದೆ, ಏನಂದ್ರೆ ಆ ಪೇಪರ್ಸ್ ನ ಎತ್ಕೊಂಡು ಯಾರು ಬರ್ದಿದ್ದು, ಈ ಇಂಕ್ ಯಾರ್ದು ಅಂತ ಟೆಸ್ಟ್ ಮಾಡೋದು. ಬಟ್ ಅದೆಲ್ಲ ಅಸಾಧ್ಯ. ಗೊತ್ತಿದೆ, ಅದು ವಿಶಾಲಾಕ್ಷಿ ಅವರ ಕೈಯಲ್ಲಿ ಇರುತ್ತೆ, ಸೆಕ್ರೆಟರಿಯೇಟ್ ಅವರ ಕೈಯಲ್ಲಿ. ಅದನ್ನೆಲ್ಲ ಎತ್ಕೊಂಡು ನಾವು ಮಾಡೋದಿಕ್ ಆಗಲ್ಲ. ಅದೆಲ್ಲ ಆಗದೆ ಇರುವಂತ ವಿಚಾರ. ಆ ನಿಟ್ಟಿನಲ್ಲಿ ಹಂಗೆ ಅಂದ್ರೆ ಸುಮ್ನೆ ಯಾರಾದ್ರೂ ಹೇಳ್ಕೊಂಡಿರ್ತಕ್ಕಂಥದ್ದು, ನಾನು ಈ ತರ ಕಾಂಗ್ರೆಸ್ ವೋಟ್ ಹಾಕ್ತೀನಿ ಅಂತ, ಅಥವಾ ಎಲ್ಲಾದ್ರೂ ಭೇಟಿ ಮಾಡಿರೋಂಥದ್ದು, ಈ ತರ ಒಂಥರ ಸರ್ಚ್ ಮಾಡೋದಕ್ಕೆ ಡಾಟ್ ಗಳನ್ನ ಹುಡುಕ್ತಾ ಹೋಗಿ. ಹೌದೌದು, ಡಾಟ್ ಗಳನ್ನ ಎಲ್ಲಾದ್ರೂ ಕನೆಕ್ಟ್ ಆಗಿದ್ಯಾ, ಅವ್ರೇನಾದ್ರೂ ಈಗ ಬಿಜೆಪಿ ಅವರು ಏನಾದ್ರು ಶಾಸಕರು ಕಾಂಗ್ರೆಸ್ ಕನೆಕ್ಟ್ ಆಗಿದಾರಾ, ಎಲ್ಲೆಲ್ಲ ಭೇಟಿ ಮಾಡಿದ್ದಾರೆ, ಅವರ ಹಿಂದಿನ ನಡೆಗಳೇನಾಗಿತ್ತು, ಇದನ್ನೆಲ್ಲ ಸರ್ಚ್ ಮಾಡೋದಕ್ಕೆ ಈಗಾಗ್ಲೇ ಪ್ರಾರಂಭ ಮಾಡಿದ್ದಾರೆ. ಮೊದಲನೇ ದಿನ ಅಡ್ಡ ಮತದಾನ ಆಗಿದ್ದ ದಿನ ಅಧ್ಯಕ್ಷರು ಹೇಳ್ತಾರೆ ಯಾರು ಮಾಡಿದ್ದಾರೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಪತ್ತೆ ಹಚ್ತೀವಿ ಅಂತ ಹೇಳ್ತಾರೆ. ಮರುದಿನ ಹೇಳ್ತೀವಿ ನಾವು ಪತ್ತೆ ಹಚ್ತೀವಿ, ಹೈಕಮಾಂಡ್ ನಾಯಕರಿಗೆ ಹೋಗಿ ಭೇಟಿ ಮಾಡ್ತೀವಿ, ನನಗೂ ಕೂಡ ನೋವಾಗಿದೆ ಅಂತ ಹೇಳ್ತಾರೆ. ವಿಜೇಂದ್ರ ಅವರೇ ಸ್ವತಃ ಹೇಳ್ತಾರೆ, ನನಗೂ ಕೂಡ ನೋವಾಗಿದೆ, ಒಂದು ಕಾರ್ಯಕರ್ತನಾಗಿದ್ದು ಕಾರ್ಯಕರ್ತನ ತರಾನೇ ನನ್ನನ್ನು ಭಾವಿಸ್ಕೊಳ್ತೀನಿ, ನನಗೂ ಕೂಡ ದೊಡ್ಡ ಮಟ್ಟದಲ್ಲಿ ನೋವಾಗಿದೆ ಅಂತ. ಯಾಕಂದ್ರೆ ಅವರ ನೇತೃತ್ವದಲ್ಲೇ ಇದಾಗಿರುವಂತ ಚುನಾವಣೆ. ಈಗ ನಾವು ನೋಡುತ್ತೀವಿ ದೇಶದಾದ್ಯಂತ ಬಿಜೆಪಿ ಅವರು ಆಪರೇಷನ್ ಗಳನ್ನ ಮಾಡ್ತಾ ಇದ್ದಾರೆ. ಟಿಎಂಸಿ ಅವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಏಕನಾಥ್ ಶಿಂಡೆ ಹೊಡ್ಸಿದ್ರು. ಅಂದ್ರೆ ಶಿವಸೇನೆ ಕಂಪ್ಲೀಟ್ ಡಿವೈಡ್ ಮಾಡಿದ್ರು. ಈಗ ಮತ್ತೆ ಅವ್ರದ್ದು ಶಾಕ್ ಕೊಡ್ತಾ ಇದ್ದಾರೆ. ಮತ್ತೆ ಉದ್ಧವ್ ಠಾಕ್ರೆದು ಈಗಾಗ್ಲೇ ಸಾಕಷ್ಟು ಎಂಪಿಗಳನ್ನ ಮತ್ತೆ ತಕ್ಕೊಂಡು ಹೋಗೋದಕ್ಕೆ ಪ್ಲಾನ್ ನಡೀತದೆ. ಒಂದ್ ಕಡೆ ಅಖಿಲೇಶ್ ಯಾದವ್ ಎಂಪಿಗಳನ್ನ ತರ ಪ್ಲಾನ್ ನಡೀತದೆ. ಆ ಪಕ್ಷಾಂತರ ದೇಶದಲ್ಲೆಲ್ಲ ಬಿಜೆಪಿ ಅವ್ರು ಹೈಜಾಕ್ ಮಾಡೋದಕ್ಕೆ ಹೋಗ್ತಾ ಇದ್ರೆ, ಈ ಬಿಜೆಪಿ ಶಾಸಕರನ್ನೇ ಕಾಂಗ್ರೆಸ್ ಅವ್ರು ಹೈಜಾಕ್ ಮಾಡ್ಬಿಟ್ಟು ಇದು ಬಿಜೆಪಿ ಹೈಕಮಾಂಡ್ಗೂ ಕೂಡ ದೊಡ್ಡ ತಲೆನೋವಾಯ್ತು. ಯಾರಪ್ಪ ಇದು ಕರ್ನಾಟಕ ರಾಜ್ಯದಲ್ಲಿ ನಮ್ ಶಾಸಕರನ್ನೇ ಹಿಡಿದ್ರಲ್ಲ, ನಾವೆಲ್ಲಾ ಕಡೆ ಹಿಡಿತಾ ಇದ್ರೆ ಅಂದ್ರೆ ಈಗ ಏನಾದ್ರು ನಾವು ಪ್ರತಿ ಸಲ ನಾವು ಅವ್ರಿಗೆ ಹೊಡಿತಾ ಇದ್ರೆ ಒಂಥರ ನಮಗ್ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ, ನಮ್ಮನ್ನ ಎದುರಿಸೋರು ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅವರೇ ಅಲ್ಲಿ ಹೋಗಿ ಹಾಕಿರೋದು ಒಂದ್ ರೀತಿಯಾಗಿ ಬಿಜೆಪಿ ಅಧ್ಯಕ್ಷರಿಗಾಗಿರ್ಬೋದು, ವಿಪಕ್ಷ ನಾಯಕರಿಗಾಗಿರ್ಬೋದು, ಜೊತೆ ಹೈಕಮಾಂಡ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಫುಲ್ ಟೆನ್ಷನ್ ಆಗಿದೆ ಹೆಂಗ್ ಇದನ್ನ ಎದುರಿಸೋದು ಅಂತ. ಇದೆಲ್ಲವೂ ಕೂಡ ಮುಂದಿನ ಬರುವಂತ ಸಾರ್ವತ್ರಿಕ ಚುನಾವಣೆ ಮೇಲೆ ಕೂಡ ಪರಿಣಾಮ ನಾವು ನೋಡ್ತಾ ಹೋಗ್ತೇವೆ. ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ನನಗೆ ಒಂದಿಷ್ಟು ಕಾರ್ಯಕರ್ತರು ಫೋನ್ ಮಾಡಿದ್ರು, ಅಂದ್ರೆ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅವರು ಅಧ್ಯಕ್ಷರುಗಳಾದಂತವ್ರು, ಒಂದ್ ಸಣ್ಣ ಪುಟ್ಟ ಪೋಸ್ಟ್ ನಲ್ಲಿ ಇದ್ದಂತವ್ರು, ಸೆಕೆಂಡ್ ಲೈನ್ ಲೀಡರ್ ಇದ್ದಂತವ್ರು, ಯಾರಂತೆ ಹಾಕಿರೋದು ಒಟ್ಟು ನಮಗೆಲ್ಲ ತುಂಬಾ ನೋವಾಗ್ತಿದೆ. ಆತರ ಕಾರ್ಯಕರ್ತರ ಏನೊಂದು ಜೋಶ್ ಇರುತ್ತಲ್ಲ, ಆ ಜೋಶ್ ಎಲ್ಲವೂ ಕೂಡ ಡೌನ್ ಆಗುತ್ತೆ, ಕುಗ್ಗುತ್ತೆ. ಈಗ ನಮ್ಮ ಆಫೀಸಲ್ಲೇ ನಾವು ಕೆಲಸ ಮಾಡ್ತೀವಿ. ನಮ್ಮ ಆಫೀಸ್ಗೆ ಏನಾನ ಆಯ್ತು ಅಂದ್ರೆ ನಮಗೂ ಕೂಡ ಒಂಥರ ಆತಂಕ ಆಗುತ್ತೆ, ಅಯ್ಯೋ ಹಿಂಗ್ ಆಗೋಯ್ತಲ್ಲ ಅಂತ. ನಮ್ಮ ಮನಸ್ಥಿತಿ ಕೂಡ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಅದೇ ಒಂದ್ ರನ್ ಆಗ್ತಾ ಇದ್ರೆ ಜೋಶ್ ಇರುತ್ತೆ, ಮಾಡ್ಬೇಕು, ಗೆಲ್ಬಹುದು. ಆ ಜೋಶ್ ಈಗ ಸದ್ಯದ ಮಟ್ಟಿಗೆ ಬಿಜೆಪಿಯಲ್ಲಿ ಕಮ್ಮಿ ಆಗಿದೆ. ಈ ಹಿಂದೆನೆ ಸಾಕಷ್ಟು ದಿನಗಳಿಂದ ಕೂಡ ಬಿಜೆಪಿಯಲ್ಲಿ ಆ ಜೋಶ್ ಕಮ್ಮಿ ಆಗಿತ್ತು. ಯಾಕಂದ್ರೆ ಒಂದ್ ಹೊಂದಾಣಿಕೆ ಇಲ್ಲ ಅಂತ ಒಂದ್ ಕಡೆ, ಜೊತೆಗೆ ರೆಬಲ್ ಟೀಮ್ ಅಂತ ಒಂದ್ ಕಡೆ, ಜೊತೆಗೆ ಯತ್ನಾಳ್ನ ಉಚ್ಚಾಟನೆ ಮಾಡಿತ್ತು. ಇದೆಲ್ಲವೂ ಕೂಡ ಬಿಜೆಪಿ ಪಾಳ್ಯದಲ್ಲಿ ಈಗಾಗಲೇ ಜೋಶ್ ಕಮ್ಮಿ ಮಾಡಿತ್ತು. ಮನೆ ಒಂದು 3 ಬಾಗಿಲಲ್ಲ,
200 ಭಾಗ ಆಗಿತ್ತು ಅಂತಾನೆ ಹೇಳ್ಬೋದು. ಆ ತರ ಆಗಿತ್ತು. ಈಗ ಮತ್ತೆ ಈ ವಿಚಾರ ಇದೆಯಲ್ಲ, ಅಡ್ಡ ಮತದಾನ ಆಗಿರುವಂತ ವಿಚಾರ ಇನ್ನೂ ಒಂದ್ ಸ್ಟೆಪ್ ಜೋಶ್ ಕಮ್ಮಿ ಮಾಡಿದೆ ಕಾರ್ಯಕರ್ತರಲ್ಲಿ ಅಂತಾನೆ ಹೇಳ್ಬೋದು. ಈಗ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮನಸ್ಥಿತಿ ಬಿಜೆಪಿ ನಾಯಕರಲ್ಲೇ ಹುಟ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಈ ಹಿಂದೆ ನಾವು ನೋಡ್ತಾ ಇದ್ವಿ ND ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದ್ರೆ, ಸಿದ್ದರಾಮಯ್ಯನವರು CM ಆಗಿದ್ದಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಕಾಂಗ್ರೆಸ್ ಬರೋದಿಲ್ಲ, ನಮ್ಮ NDA ಸರ್ಕಾರ ಬರುತ್ತೆ, 150 ಸೀಟ್ಗಳನ್ನ ನಾವು ಕಾನ್ಫಿಡೆನ್ಸ್ ಹೌದೌದು 100% ಕಾನ್ಫಿಡೆನ್ಸ್ ಇತ್ತು ಅವರಿಗೆ. ಈಗ ಹೆಂಗಾಗ್ತಿದೆ ಅಂದ್ರೆ, ಡೇ ಬೈ ಡೇ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ಮೇಲೆ ಅದು ಈ ತರ ಹೊಸದು ಅಂದ್ರೆ, ಬಿಜೆಪಿ ಶಾಸಕರು ಹೋಗಿ ಕಾಂಗ್ರೆಸ್ MLC ಅಭ್ಯರ್ಥಿಗೆ ಮತ ಹಾಕಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಟ್ಟಿದೆ. ಅವ್ರ ಕಾರ್ಯಕರ್ತರಲ್ಲೂ ಕೂಡ ನೆಕ್ಸ್ಟ್ ಕಾಂಗ್ರೆಸ್ ಬರ್ಬೋದೇನೋ ಅನ್ನೋ ಒಂದು ಭಾವನೆ ಈಗಾಗಲೇ ಸೃಷ್ಟಿಯಾಗಿದೆ. ಜೊತೆಗೆ ಧರ್ಮಸ್ಥಳ ವಿಚಾರವಾಗಿ ಹೇಳ್ತಾರೆ. ನಾನು ಅದಕ್ಕೂ ಮುಂಚೆ ಒಂದು ವಿಚಾರ ಕೇಳೋದಕ್ಕೆ ಬಯಸ್ತೇನೆ. ವಿವೇಕ್, ಬಿಜೆಪಿ ಅವರಿಗೆ ಒಂದು 6th ಸೆನ್ಸ್ ಅನ್ನೋದು ಇರ್ಲಿಲ್ವಾ? ಈ ತರದ ಅಡ್ಡ ಮತದಾನ ಆಗುತ್ತೆ, ನಾವೆಲ್ಲಾ ಶಾಸಕರು ಈಗ ಫಾರ್ ಎಕ್ಸಾಂಪಲ್ ಈ ಕಾಂಗ್ರೆಸ್ನವರು ರೆಸಾರ್ಟ್ ಕರ್ಕೊಂಡು ಹೋಗಿ ಒಂದು ರೂಪರೇಷೆಗಳನ್ನ ಹಾಕೊಟ್ರು, ಇಂತಿಂತವ್ರಿಗೆ ಮತ್ತೆ ಹಾಕ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ ಒಂದು ಪೂರ್ವಭಾವಿ ಸಭೆ ನಡೀತು, ಒಂದು ಶಾಸಕಾಂಗ ಸಭೆ ನಡೀತು. ಈಗ ಎಲ್ಲಾ ಮುಗಿದ ಮೇಲೆ ಶಾಸಕಾಂಗ ಸಭೆ ಮಾಡಿ ಏನ್ ಪ್ರಯೋಜನ? ಚುನಾವಣೆಗೂ ಮುಂಚೆ ಒಂದು ಶಾಸಕಾಂಗ ಸಭೆ ಮಾಡಿ ಎಲ್ಲಾ ಶಾಸಕರಿಗೂ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಡಬಹುದಿತ್ತು ಅಂತ ನಿಮಗೆ ಯಾವಾಗಾದ್ರೂ ಅನ್ಸಿದೇನಾ? ಅದು ಒಂದು 6th ಸೆನ್ಸ್ ಇರ್ಲಿಲ್ವಾ ವಿವೇಕ್ ಬಿಜೆಪಿ ಅವರಿಗೆ? ಖಂಡಿತವಾಗ್ಲೂ ಮಾಡಬಹುದಿತ್ತು. ಇದು ಬಿಜೆಪಿ ಅವರು ಮಾಡ್ತಾರೆ. ಒಂದು ಶಾಸಕಾಂಗ ಪಕ್ಷದ ಸಭೆ, ಮಾಮೂಲಿ MLC ಚುನಾವಣೆ ಅಂದ್ರೆ, ಕೌನ್ಸಿಲ್ ಚುನಾವಣೆ ಅಂದ್ರೆ ಮಾಡೇ ಮಾಡ್ತಾರೆ. ಆ ಶಾಸಕಾಂಗ ಪಕ್ಷದ ಸಭೆ ಮಾಡಿದ್ರು. ಹಿಂದಿನ ದಿನ ಕೂಡ ವಿಪ್ ಜಾರಿ ಮಾಡಿ ಯಾರು ಯಾರಿಗೆ ಮತ ಹಾಕ್ಬೇಕು ಅಂತ ಕೊಟ್ಟಿಲ್ಲ ಅವರು. ಮುಂದಿನ ದಿನ ನೆಕ್ಸ್ಟ್ ಅಂದ್ರೆ ಚುನಾವಣೆ ಇವತ್ತು ಅಂದಾಗ ಇವತ್ತು ಬೆಳಗ್ಗೆ ಮತ್ತೆ ಅಶೋಕ್ ಅವರ ಕ್ಯಾಬಿನ್ ನಲ್ಲಿ ಕರೆದು ಅಲ್ಲಿ ಅಲಾಟ್ ಮಾಡಿ ಕಳಿಸ್ತಾರೆ. 30 ಜನನ 2 ತಂಡ ಮಾಡಿ ಅಲಾಟ್ ಮಾಡಿ ಕಳಿಸ್ತಾರೆ. ಎಲ್ಲ ಒಂದ್ ಕಡೆ ಇವ್ರಿಗೂ ಆತಂಕ ಇತ್ತೇನೋ ಬಹುಶಃ, ಇಲ್ಲಾಂದ್ರೆ 30 ಜನನ ಅಲಾಟ್ ಮಾಡ್ತಿರಲ್ಲ ನಾನು ಹೇಳ್ದಂತೆ. ಮತ್ತೆ ಇನ್ನೊಂದು ಬಹಳ ಟೂ ಲೇಟ್ ಆಗಿ ಗೊತ್ತಾಗಿದೆ. ಹೌದೌದು, ಟೂ ಲೇಟ್ ಆಗಿ ಗೊತ್ತಾಗಿದೆ. ಮತ್ತೆ ಇನ್ನೊಂದು ಇವರಿಗೊಂದು ಒಂದು ಕಾನ್ಫಿಡೆನ್ಸ್ ಇತ್ತು, ನಮ್ಮ ಬಿಜೆಪಿ ಶಾಸಕರೆಲ್ಲ ಆ ಕಡೆ ಮತ ಹಾಕ್ತಾರೆ ಅನ್ನೋ ಒಂದು ಭಾವನೆ ಕೂಡ ಇವ್ರಿಗಿರ್ಲಿಲ್ಲ. ಕಾನ್ಫಿಡೆನ್ಸ್ ಅವರ ಓವರ್ ಕಾನ್ಫಿಡೆನ್ಸ್ ಇತ್ತು ಒಂದ್ ಕಡೆ, ಆಮೇಲೆ ಅದು ಆತಂಕಕ್ಕೂ ಕನ್ವರ್ಟ್ ಆಯ್ತು. ಅದಕ್ಕೆ 30 ಮಾಡಿದ್ರು. ಸೊ ಈ ತರ ಬಿಜೆಪಿ ಅವ್ರಿಗೆ ಒಂದ್ ಕಡೆ ಟೆನ್ಷನ್ ಆಯ್ತು, ಎಲ್ಲಾದ್ರೂ ಹಾಕ್ಬಿಡ್ತಾರೇನೋ ಬಹುಶಃ ಅಂತ 30 ಮಾಡ್ಬಿಟ್ರು, ಸೇಫ್ ಅಂಡ್ ಸೈಡ್ ಇರೋಣ ಅಂತ. ಒಂದ್ ವೇಳೆ ನಾನು ಹೇಳದ್ನಲ್ಲ 30 ಹಾಕಿ ಹೋಗಿದ್ರೆ ಈ ಪರಿಸ್ಥಿತಿ ಏನಾಗಿದೆ, ಒಂದ್ ವೇಳೆ ಗೋವಿಂದರಾಜ್ ಅಭ್ಯರ್ಥಿ ಗೆದ್ದಿದ್ರೆ, ಬಿಜೆಪಿ ಅಭ್ಯರ್ಥಿ ಸೋತಿದ್ರೆ ದೊಡ್ಡ ಮಟ್ಟದ ಮುಖಭಂಗ ಆಗ್ತಾ ಇತ್ತು. ಈಗ ಇನ್ನೊಂದ್ ಕಡೆ JDS ಅವ್ರು ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಶಾಸಕರು ಬರೀ 4 ಜನ ಮಾತ್ರ ಅಡ್ಡ ಮತದಾನ ಮಾಡಿರೋದು, ನೀವು ಕೊಟ್ಟಿರೋಂತವ್ರು ಅಂದ್ರೆ ನೀವು ಅಲಾಟ್ ಮಾಡಿರೋ ಅಂತ ಬಿಜೆಪಿ ಅವ್ರು ಯಾರಿಗೆ ನಮಗ್ ಹಾಕೋದಕ್ಕೆ ಹೇಳಿದ್ರೆ ಅವ್ರು ಅಡ್ಡ ಮತದಾನ ಮಾಡದಂತೇನೆ ಲೆಕ್ಕ ಅಲ್ವಾ? ಕ್ಲಿಯರ್ ಆಗ 3 ಜನ ಯಾರು ಅಂತ ಕೂಡ ಗೊತ್ತಿದೆ. ಈಗಾಗಲೇ JDS ಅವ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ, ನಮ್ಮವ್ರು 4 ಜನ ಹಾಕಿರೋದು ಅಂತ. ಅಲ್ಲಿಗೆ ಇವರೇ ಅಲ್ವಾ ಹಾಕ್ತಂಗ ಅರ್ಥ? ಇವ್ರು 3 ಜನ ಪ್ಲಸ್ ಇನ್ನೊಂದು ಸಿಂಧು ಆಗಿರುವಂತ ಒಂದು ಮತ, ಜೊತೆಗೆ ಲಿಂಗರಾಜ್ ಪಾಟೀಲ್ 3 ಮತ ಸೇರಿಸಿದ್ರೆ ಟೋಟಲ್ 7 ಜನ. ಇರೋ 60 ಜನದಲ್ಲಿ 7 ಜನ ಹೋಗಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ 12-13% ಶಾಸಕರನ್ನ ಹಿಜಾಕ್ ಮಾಡೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಕಾಂಗ್ರೆಸ್ ಅವರು ಅಂತಾನೆ ಹೇಳ್ಬೋದು. 12-13% ಅಂದ್ರೆ ದೊಡ್ಡ ಮಟ್ಟದ ಶಾಕ್ ಅಂತಾನೆ. ಈಗ ಜೊತೆಗೆ ಧರ್ಮಸ್ಥಳ ಹೋಗೋದಕ್ಕೆ ಮುಂದಾಗಿದ್ದಾರೆ. ಈಗ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ಮಾಡಿಸ್ತಾರೋ ಏನೋ ಬಹುಶಃ, ನಂಗೆ ಗೊತ್ತಿರಂಗೆ. ವಿಜೇಂದ್ರ ಅವರು ಹೇಳಿರೋ ಪ್ರಕಾರ ಈಗ ಮುಂದಿನ ದಿನಗಳಲ್ಲಿ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಗಿಂದ ಅಂದ್ರೆ ಬಿಜೆಪಿಯ ಕೇಂದ್ರದಿಂದ ಏನಾದ್ರು ಹೈಕಮಾಂಡ್ ದಿಂದ ಬಹಳ ಪ್ರೆಷರ್ ಉಂಟಾಗ್ತಾ ಇದೆ ವಿಜೇಂದ್ರ ಅವರಿಗೆ. ಅಂದ್ರೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಕಂಡು ಹಿಡೀರಿ. ಖಂಡಿತವಾಗ್ಲು ಹಾಗೇ ಆಗಿರುತ್ತೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಇಷ್ಟರ ಮಟ್ಟಿಗೂ ಕೂಡ ಇಷ್ಟು ದಿನದವರೆಗೂ ಕೂಡ ಅಷ್ಟೇ ದೇಶದಾದ್ಯಂತ ಎಲ್ಲಾ ಕಡೆ MP ಗಳಾಗಿರ್ಬೋದು, MLA ಗಳಾಗಿರ್ಬೋದು, MLC ಬಂದು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರೋದು ಒಂದ್ ಕಡೆ. ಇಲ್ಲಿವರೆಗೂ ಕೂಡ ಚಾಣಕ್ಯ, ಅಮಿತ್ ಶಾ ಅಂತಾನೆ ಎಲ್ಲಾ ಕಡೆ ಓಡಾಡ್ತಾ ಇತ್ತು. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅವರು ಒಂದಿಷ್ಟು ಜನ ಪೋಸ್ಟ್ ಹಾಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದು ದೇಶದಾದ್ಯಂತ ಚಾಣಕ್ಯ ಅಮಿತ್ ಶಾ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಅಮಿತ್ ಶಾ ಡಿ ಕೆ ಶಿವಕುಮಾರ್ ಅವರು ಅಂತ ಪೋಸ್ಟ್ ಗಳನ್ನ ಹಾಕೋತಾ ಇದ್ದಾರೆ. ಈಗ ಧರ್ಮಸ್ಥಳಕ್ಕೆ ಹೋದ್ರು ಕೂಡ ಅಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಮೂಡಿಸ್ತಾ ಇರುವಂತ ಕುತೂಹಲ. ನನಗೇನ್ ಅನ್ಸುತ್ತೆ ಅಂದ್ರೆ, ಅವರು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡೋಗಿ ಏನಾದ್ರು ಆಣೆ ಪ್ರಮಾಣ ಮಾಡಿಸ್ತಾರೋ, ಅಥವಾ ಎಲ್ಲರಿಗೂ 63 ಜನಕ್ಕೆ ಈಗ ಹೆಂಗ್ ಸ್ಕೂಲ್ ಅಲ್ಲಿ ಪ್ರೇಯರ್ ಮಾಡಿಸ್ತಾರೆ ಹಿಂಗೆ ನಾವು ಪ್ರಮಾಣ ಇಂಡಿಯಾ ಇಸ್ ಮೈ ಕಂಟ್ರಿ ಅಂತ ಆ ತರ ಏನಾದ್ರು ತೆಗೆದುಕೊಂಡ್ರೆ ಎಲ್ಲರೂ ಕೂಡ ಮಾಡಬಹುದು ಬಹುಶಃ, ನಂಗೆ ಗೊತ್ತಿಲ್ಲ. ಮತ್ ಇದೊಂದು ಕೆಲವೊಬ್ರು ನಮ್ದೇ ಇರೋರು ಕೂಡ ದೇವ್ರನ್ನ ಏನಾದ್ರು ಆಣೆ ಪ್ರಮಾಣ ಮಾಡ್ಬಿಟ್ರೆ ಅದು ಒಂದ್ ಕಡೆ ಕ್ವಶನ್ ಮಾರ್ಕ್ ಇದೆ. ಪ್ರತ್ಯೇಕವಾಗಿ ಮಾಡಿಸ್ಬೇಕು, ಒಂದ್ ಕಡೆ ಏನಾದ್ರು ಪ್ರತ್ಯೇಕವಾಗಿ ಮಾಡಿಸ್ಬೇಕು. 63 ಜನನು ಪ್ರಮಾಣ ಮಾಡ್ಬಿಟ್ರೆ ಬಿಜೆಪಿ ಅವ್ರಿಗೆ ಹೆಂಗ್ ಆಗಲ್ಲ? ಅಂದ್ರೆ ವಿಜೇಂದ್ರ ಅವ್ರು ಹೆಂಗ್ ಕಂಡುಹಿಡಿತಾರೆ? ಬೇರೆ ಆಪ್ಷನ್ ಇಲ್ಲ. ಈಗ ಸಸ್ಪೆಕ್ಟ್ ಗಳು ಯಾರಂತ ಇದ್ರು, ಆ ಸಸ್ಪೆಕ್ಟ್ ಗಳು ಸಹ ಪ್ರಮಾಣ ವಚನ ಮಾಡ್ಬಿಟ್ರೆ ಏನಂತೀರಾ?
ಈಗ ಮತ್ತೊಂದು ಸಸ್ಪೆಕ್ಟ್ HK ಸುರೇಶ್ ಬೇಲೂರ್ ಅವರು ಕೂಡ ಸಸ್ಪೆಕ್ಟ್ ಇದ್ರು. ಮೊದಲನೇ ದಿನದಿಂದ ಕೂಡ ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಾಗಿರ್ಬೋದು, ಬಹಿರಂಗ ಚರ್ಚೆಗಳಲ್ಲಾಗಿರ್ಬೋದು, ಅವರು ಕೂಡ ಈ ತರ ಗೌಪ್ಯ ಮತದಾನದಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ HK ಸುರೇಶ್ ಅನ್ನೋ ಒಂದ್ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಅವ್ರಿಗೆ ನಾನೇ ಹೋಗಿ ನೆನೆ ಮಾತನಾಡಿಸ್ದೆ, ಸ್ವತಃ ಅವರೇ ಕ್ಲಿಯರ್ ಆಗಿ ಬೈಟಲ್ಲಿ ಹೇಳ್ತಾರೆ, ನಾನ್ ತಾಯಿಗೆಂದು ಕೂಡ ದ್ರೋಹ ಬಗೆಯೋದಿಲ್ಲ, ನಾನ್ ಮಾಡಿದ್ರು ಕೂಡ ನಾನು ಮಂಜುನಾಥನ ಸ್ವಾಮಿ ದರ್ಶನ ಮಾಡ್ತೀನಿ, ಅಲ್ಲೇ ಆಣೆ ಪ್ರಮಾಣ ಕೂಡ ನಾನು ಮಾಡ್ತೀನಿ ಅಂತ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಯಾರು ಈ ತರ ಮಾಡಿರ್ತಾರೆ, ಅವ್ರು ಇನ್ನೊಂದ್ ಮಾತು ಹೇಳಿದ್ರು, ಯಾರು ಈ ತರ ಮಾಡಿರ್ತಾರೆ ಅವ್ರಿಗೆ ಗಲ್ಲಿಗೇರಿಸಿದ್ರು ತಪ್ಪಿಲ್ಲ ಅಂತ. ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರು ಬಹುಶಃ ಮಾಡಿಲ್ಲ ಅಂತ ಅನ್ಸುತ್ತೆ. ಈ ತರ ಕೆಲವೊಂದ್ ಸಸ್ಪೆಕ್ಟ್ ಗಳೇ ಮಾಡಿಲ್ಲ ಅಂತ ಅನ್ಸಿದ್ರೆ ಮಾಡಿದಂತವ್ರು ಯಾರು? ಇರೋ 30ರಲ್ಲಿ 3 ಯಾರು? ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕೂತಲ್ಲ. ಆದ್ರೆ ಇದನ್ನ ಹೆಂಗ್ ಕಣ್ಣು ಹಿಡಿಯುತ್ತೆ ಅಂತ, ಇದೇ 1992, 1991 ಅಲ್ಲಿ ಒಂದ್ಸಲ JH ಪಟೇಲ್ರು ಇದ್ದಂತ ಸಂದರ್ಭದಲ್ಲೂ ಇದೇ ರೀತಿಯಾಗಿ ಆಗಿತ್ತು. ಆಗ್ಲೂ ಕೂಡ ಅಷ್ಟೇ ಸತ್ಯ ಶೋಧನೆ ಅಂತ ಮಾಡಿದ್ರು, ಕಣ್ಣು ಹಿಡಿಯಕ್ ಆಗಿಲ್ಲ. ಈಗ್ಲೂ ಕೂಡ ಅಷ್ಟೇ, ನಾವು ಕಣ್ಣು ಹಿಡಿತೀವಿ ಅಂದ್ರು, ಮರುದಿನ ಬಂದ್ಬಿಟ್ಟು ಹೈಕಮಾಂಡ್ ಹೋಗಿ ಭೇಟಿ ಆಗ್ತೀನಿ ಅಂದ್ರು ಅಧ್ಯಕ್ಷರು. ಅದಾದ್ಮೇಲೆ ಸತ್ಯ ಶೋಧನಾ ಕಮಿಟಿ ರಚನೆ ಮಾಡಿದ್ರು. ಅದಾದ್ಮೇಲೆ ಈಗ ಧರ್ಮಸ್ಥಳ ಅಂತ ಇದ್ದಾರೆ. ಇಷ್ಟೆಲ್ಲ ಅವ್ರಿಗೂ ಕೂಡ ತಲೆ ತುಂಬಾ ಬಿಸಿ ಆದಂತೆ ಕಂಡು ಬರ್ತಾ ಇದೆ. ಏನನ ಮಾಡ್ಬೇಕು, ಹಿಂಗನ ಕಂಡು ಹಿಡಿಬೇಕು ಅಂತ. ಯಾಕಂದ್ರೆ ನಾಳೆ ದಿನ ನೀವೇ ಹೈಕಮಾಂಡ್ ಅಂತ ಭಾವಿಸ್ಕೊಡಿ, ನಾನು ಹೋಗ್ತೀನಿ ಸರ್, ಈ ತರ ಇವ್ರ ಅಡ್ಡ ಮತದಾನ ಮಾಡಿದ್ದಾರೆ, ಇವ್ರನ್ನ ಉಚ್ಚಾಟನೆ ಮಾಡಿ ಅಂತ ಕೊಡ್ತೀನಿ. ನೀವು ಒಂದೇ ಮಾತು ಕೇಳ್ತೀರಾ, ನಿನ್ನ ಹತ್ರ ಯಾವ ಪ್ರೂಫ್ ಇದೆ? ಪ್ರೂಫ್ ಅಂತೂ ಕೊಡಕ್ ಆಗಲ್ಲ. ಒಂದೇದು ಅಂದಾಜಿನ ಒಂದು ಪರಿಮಿತಿಯಲ್ಲಿ ಹೆಸರು ಕೊಡಬಹುದು, ಆದ್ರೆ ಎಕ್ಸಾಕ್ಟ್ ಇವರೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕೊಡೋದು ಖಂಡಿತವಾಗ್ಲೂ ಕೊಡಕ್ ಆಗಲ್ಲ. ಅಂದ್ರೆ ಸಸ್ಪೆಕ್ಟೆಡ್, ನಾನು ಹೇಳದ್ನಲ್ಲ, ಅವ್ರು ಇವ್ರಲ್ಲಿ ಭೇಟಿ ಮಾಡಿ ಡಾಟ್ಸ್ ಗಳನ್ನ ಕರೆಕ್ಟ್ ಮಾಡ್ಕೊಂಡು ಒಂದು ಸಸ್ಪೆಕ್ಟ್ ಲಿಸ್ಟ್ ಅನ್ನ ಕೊಡದಾರ. ಸಸ್ಪೆಕ್ಟ್ ಅಲ್ಲಿ ಕೊಟ್ಟರು ಕೂಡ ಒಂದು 10 ಜನ 15 ಜನಕ್ಕೆ ಕೊಡ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಹೈಕಮಾಂಡ್, ನೀನು ರಾಜ್ಯ ಅಧ್ಯಕ್ಷನಾಗಿದ್ದು ನೀನ್ ಏನ್ ಮಾಡ್ತಾ ಇದ್ದೆ? ಆದ್ರೆ ಇದೆಲ್ಲ ಒಂದ್ ಕಡೆ ವಿಜೇಂದ್ರ ಅವರಿಗೆ ಮುಳುವಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆಗ್ಬೋದು.